ನಮಸ್ತೆ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಹಾಗೆ ತುಲಾರಾಶಿ ಅವರಿಗೆ ಹೇಗೆಲ್ಲ ಇದೆ, ಗ್ರಹಗಳು ಎಲ್ಲೆಲ್ಲಿದ್ದಾವೆ, ಅವ್ರು ಯಾವ ರೀತಿ ಅದನ್ನ ಸಿದ್ಧಿ ಮಾಡ್ಕೊಳ್ಬೇಕು, ಯಾವ ರೀತಿ ಯೋಗವನ್ನ ಪಡ್ಕೊಳ್ಬೇಕು, ಯಾವ ಬಣ್ಣದ ಸೀರೆ ಉಟ್ಟು ಪೂಜೆ ಮಾಡ್ಬೇಕು, ಮತ್ತೆ ಯಾವ ಒಂದು ನೈವೇದ್ಯವನ್ನ ದೇವಿಗೆ ಇಡ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ನೋಡಿ, ಮೊದಲಿಗೆ ನಮ್ಮ ಮೀತ ಆಸ್ಟ್ರೋವರ್ಡ್ ಕಡೆಯಿಂದ ನಿಮಗೆ ಒಂದು ಕಿಟ್ ಅನ್ನ ಕೊಡ್ತಾ ಇದೀವಿ. ಅದರಲ್ಲಿ ಗುರು, ಶುಕ್ರ, ಕುಬೇರ ಸ್ಟೋನ್ ಇರುತ್ತೆ. ಆ ಒಂದು ಸ್ಟೋನ್ ಅನ್ನ, ಆ ಒಂದು ಕಿಟ್ ಅನ್ನ ನೀವು ಸಂಪೂರ್ಣ ಆ ಒಂದು ಕಿಟ್ ಅನ್ನ ನೀವು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ದೇವರನ್ನ ಆಹ್ವಾನಿಸ್ಕೊಡಿ. ಯಾವಾಗ್ಲೂ ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ತಾರೆ. ಕುಬೇರ, ಶುಕ್ರ, ಗುರು ಎಲ್ರು ಕೂಡ ನಿಮ್ಮ ಒಂದು ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಾರೆ. ಇದು ತುಂಬಾ ಅದೃಷ್ಟ ಅಂತ ಹೇಳ್ತೀನಿ. ಎಲ್ಲರೂ ಪ್ರತಿ ವರ್ಷ ನಿಮ್ಗೆ ಏನ್ ಬೇಕು, ವಜ್ರ, ವೈಡೂರ್ಯ, ಚಿನ್ನ, ದುಡ್ಡು, ಕಾಸು, ತರ ಪದಾರ್ಥ, ನೈವೇದ್ಯಗಳು, ಹಣ್ಣು ಹಂಪಲು ಎಲ್ಲ ಇರ್ತೀರಿ. ಆದ್ರೆ ಗುರು, ಶುಕ್ರ, ಕುಬೇರನನ್ನ ಯಾರು ಇಟ್ಟಿರಲ್ಲ. ಅವರ ಒಂದು ಅಂಶ, ಗುರು, ಶುಕ್ರ ಮತ್ತೆ ಕುಬೇರನ ಅಂಶ ಸ್ಟೋನಿನ ಮುಖಾಂತರ ನಿಮ್ ಮನೆಗೆ ಕೊಡ್ತಾ ಇದೀವಿ. ಅದನ್ನ ಇಟ್ಟು ನೀವು ಪೂಜೆ ಮಾಡಿದ್ದೆ ಅದರಲ್ಲಿ ತುಂಬಾ ಚೆನ್ನಾಗಿರ್ತೀರಾ, ತುಂಬಾ ಒಳಿತನ್ನ ನೀವು ಕಾಣ್ತೀರಾ. ಹಾಗೆ ಅದರ ಜೊತೆ ಒಂದು ಶುಭ ಮುಹೂರ್ತವನ್ನ ಕೂಡ ಕೊಡ್ತಾ ಇದೀವಿ. ನೀವು ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ ನೀವೆಲ್ಲೇ ಇರಿ, ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಇದ್ರು ಕೂಡ ಆನ್ಲೈನ್ ಮುಖಾಂತರ ನಿಮ್ಗೆ ತಲುಪಿಸ್ತೀವಿ. ಹಾಗೆ ನೋಡಿ, ತುಲಾರಾಶಿಯಲ್ಲಿ ಮುಖ್ಯವಾಗಿ ತುಲಾರಾಶಿಯ ಅಧಿಪತಿ ಶುಕ್ರ 9ರಲ್ಲಿದ್ದಾರೆ. 9ನೇ ಮನೆಯಲ್ಲಿ ಶುಕ್ರ ಇರೋದು ಎಷ್ಟು ಪಾಸಿಟಿವ್ ಅಂದ್ರೆ, ನಿಮ್ಗೆ ಯಾವ ರೀತಿ ನಿಮ್ಗೆ ಧನಯೋಗ ಆಗುತ್ತೆ ಅಂದ್ರೆ, ನೀವು ಈ ಹಬ್ಬ ಮಾಡಿ ನೋಡಿ. ಅದ್ರಲ್ಲೂ ನಮ್ಮ ಒಂದು ಶುಕ್ರ ಗುರುವಿನ ಕುಬೇರನ ಒಂದು ಸ್ಟೋನ್ ಇಟ್ಟು ಹಬ್ಬ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೆ ಮುಹೂರ್ತವನ್ನು ಕೂಡ ಕೊಡ್ತಾ ಇದೀವಿ ಅದರ ಜೊತೆ. ಹಾಗೆ 5ರಲ್ಲಿ ರಾಹು, ತುಲಾರಾಶಿ 5ನೇ ಮನೆಯಲ್ಲಿ ರಾಹು ಇರೋದು ತುಂಬಾ ಒಳ್ಳೇದು. ಕೆಟ್ಟದ್ದು ಅಂತ ಯಾವ್ದು ಲೆಕ್ಕ ಹಾಕ್ಬೇಡಿ. ತುಂಬಾ ಶುಭ ಫಲಗಳನ್ನೇ ನೀವು ಆಹ್ವಾನ ಮಾಡ್ತಾ ಇದ್ದೀರಾ ಹಬ್ಬದಲ್ಲಿ. ತುಂಬಾ ಪಾಸಿಟಿವ್ ಆಗಿರಿ. 6ರಲ್ಲಿ ಶನಿ ಇದ್ರು ಭಯ ಬೀಳ್ಬೇಡಿ. ಏನೇ ಮೈಗೆ ಹುಷಾರಿಲ್ಲ ಅಂದ್ರು ನಾವ್ ಎದ್ದು ದೇವ್ರನ್ನ ಪೂಜೆ ಮಾಡಿದ್ರೆ ಎಲ್ಲ ನಮ್ಗೆ ಒಳ್ಳೇದೇ ಆಗತ್ತೆ. ಹಾಗೆ 9ರಲ್ಲಿ ಶುಕ್ರ ಮತ್ತೆ ಗುರು ತುಂಬಾ ಒಳ್ಳೇದು, ತುಂಬಾ ಒಳ್ಳೆ ಆಪರೇಷನ್. ಯಾವಾಗ್ಲೂ ನಿಮ್ಮ ಮನೇಲಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಅಂತ ತಿಳ್ಕೊಳ್ಳಿ. ಗುರು ಶುಕ್ರರ ಆಶೀರ್ವಾದ ಯಾವಾಗ್ಲೂ ಸದಾ ನಿಮ್ಮ ಮೇಲಿರುತ್ತೆ, ಯಾವಾಗ್ಲೂ ನಿಮ್ ಮನೇಲಿ ಇರ್ತಾರೆ. ಹಾಗೆ 10ರಲ್ಲಿ ಸೂರ್ಯ ಬುಧ ಇರೋದು ನಿಮ್ಮ ಒಂದು ಕೆಲಸ ಕಾರ್ಯ ಎಲ್ಲ ತುಂಬಾ ಚೆನ್ನಾಗಾಗತ್ತೆ. ತುಲಾರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ನಿಪುಣರು ಅಂತ ಹೇಳ್ಬೋದು. ಕೆಲ್ಸಗಳು ಸಿಗ್ತವೆ. ವಿದೇಶಕ್ಕೆ ಹೋಗ್ಬೇಕಾ, ಸ್ವದೇಶದಲ್ಲಿ ಮಾಡ್ಬೇಕಾ, ಯಾವ ಒಂದು ಕೆಲ್ಸಕ್ಕೆ ಟ್ರೈ ಮಾಡಿದ್ರು ನೀವು ಕೆಲಸ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ 11ರಲ್ಲಿ ಕೇತು, 12ರಲ್ಲಿ ಕುಜ. ಏನು ಭಯ ಬೀಳ್ಬೇಡಿ, ಯಾಕಂದ್ರೆ ನೀವೊಂದು ಅಮೃತ ಗಳಿಗೆಯನ್ನ ನಾವು ಕೊಡ್ತಾ ಇದೀವಿ. ಆ ಗಳಿಗೆಯಲ್ಲಿ ನೀವು ಪೂಜೆ ಮಾಡೋದ್ರಿಂದ ಎಲ್ಲವೂ ಕೂಡ ನಿಮ್ದಾಗ್ತಾ ಹೋಗುತ್ತೆ. ನಿಮ್ಮ ಮನೆಗೆ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತ ಹೇಳ್ತಾ, ಮತ್ತೆ ಈ ತುಲಾ ರಾಶಿಯವರಿಗೆ ಮುಖ್ಯವಾಗಿ ಯಾವ ಒಂದು ಬಣ್ಣದ ಸೀರೆ ಉಟ್ಟು ಮಾಡ್ಬೇಕು, ಯಾವ ಒಂದು ಬಣ್ಣದ ವಸ್ತ್ರವನ್ನ ಧರಿಸ್ಬೇಕು ಅಂತಂದ್ರೆ ನೋಡಿ, ತುಲಾ ರಾಶಿಯವರು ಮುಖ್ಯವಾಗಿ ಬಿಳಿ ಮತ್ತೆ ಕೆಂಪು ಕೆಂಪು ಅಂದ್ರೆ ಗೋಧಿ ಬಣ್ಣ ಮತ್ತೆ ನೀಲಿ ಬಣ್ಣ ಮಿಶ್ರ ಮಾಡಿ ಸೀರೆ ಉಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಪಿಂಕ್ ಕಲರ್ ಮತ್ತೆ ಗೋಧಿ ಬಣ್ಣ, ಕ್ರೀಮ್ ಕಲರ್, ಈ ಮಿಕ್ಸ್ ಕಲರ್ ಅಲ್ಲಿ ಉಟ್ಕೊಳ್ಳಿ ತುಂಬಾ. ಮತ್ತೆ ವೈಟ್ ಮತ್ತೆ ಬ್ಲೂ ಮಿಕ್ಸ್ ಕಲರ್ ಹಾಕೊಳ್ಳಿ. ಇದು ತುಂಬಾ ನಿಮ್ಗೆ ಯೋಗವನ್ನ ತಂದ್ಕೊಡುತ್ತೆ. ಯಾಕಂದ್ರೆ ಈ ರಾಶಿಯವ್ರಿಗೆ ಅವತ್ತಿನ ದಿನಕ್ಕೆ ಈ ಬಣ್ಣ ಯೋಗ ಅದೃಷ್ಟವನ್ನ ತಂದ್ಕೊಡುತ್ತೆ. ಹಾಗೆ ಅವತ್ತು ಮಾಡ್ಬೇಕಾಗಿರೋ ಒಂದು ನೈವೇದ್ಯ ಅಂದ್ರೆ ಅವರೆಕಾಳನ್ನ ಅತಿ ಹೆಚ್ಚು ನೀವು ಅವರೆಕಾಳಿನ ಸಾರು ಮಾಡಿ, ಅವರೆಕಾಳಿನ ಭಕ್ಷ್ಯ ಮಾಡಿ, ಅವರೆಕಾಳಲ್ಲಿ ಪೊಂಗಲ್ ಕೂಡ ಮಾಡ್ತಾರೆ. ಅವರೇ ಬೇಳೆಯಲ್ಲಿ ಆ ಒಂದು ಪೊಂಗಲ್ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕಿದೆ, ತುಂಬಾ ಒಳ್ಳೇದಾಗತ್ತೆ. ಯಾಕಂದ್ರೆ ತುಲಾ ರಾಶಿ ಶುಕ್ರನ ರಾಶಿ ಅಧಿಪತಿ ಶುಕ್ರ ತಾಂಡವಾಡ್ತಿರ್ತಾನೆ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಶುಕ್ರ ಸದಾ ನೆಲೆಸಿರ್ತಾನೆ. ಅದ್ರಲ್ಲೂ ನಮ್ಮ ಒಂದು ಕಿಟ್ ಅನ್ನ ಕಿಟ್ ತಗೊಂಡು ನಮ್ಮ ಒಂದು ಗುರು ಶುಕ್ರ ಕುಬೇರನ ಸಂಗಮದಿಂದ ನೀವು ಪೂಜೆ ಮಾಡಿ ನೋಡಿ, ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಸಾಕಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.